ಓಕೆ, ಜನ ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತ. ಈ ನಡುವೆ ಬಿಜೆಪಿ ಜೊತೆ ಜನಾರ್ದನ ರೆಡ್ಡಿಯ ಮೈತ್ರಿಗೆ ದೋಸ್ತಿ ಮುನಿಸು ಕಾರಣವಾಗ್ತಾ ಇದೆ, ತೊಡಕಾಗ್ತಾ ಇದೆ. ಬಿಜೆಪಿ ಜೊತೆ ಬಿಜೆಪಿಗೆ ಕರ್ಕೊಂಬಂದ್ಬಿಡ್ಬೇಕು ಜನಾರ್ದನ್ ರೆಡ್ಡಿನ, KRPP ವಿಲೀನ ಮಾಡಿಬಿಡ್ಬೇಕು ಅನ್ನೋದು ಒಂದು ಕಡೆ. ಆದರೆ ಅದು ಯಾಕೋ ತೊಡಕಾಗ್ತಾ ಇದೆ. ಶ್ರೀರಾಮುಲು ರೆಡ್ಡಿ ಮಧ್ಯೆ ವೈಮನಸ್ಸು ಮರೆಯಾದ್ರೆ ಮಾತ್ರ KRPP ಮೈತ್ರಿ ಸುಲಭ ಆಗುತ್ತೆ. ರೆಡ್ಡಿ ಜೊತೆ ಬಿಜೆಪಿ ಮೈತ್ರಿ ಆದರೆ ರಾಮುಲುಗೆ ಬಳ್ಳಾರಿ ಟಿಕೆಟ್ ಕೈತಪ್ಪೋ ಟೆನ್ಷನ್ ಇದೆ. ರೆಡ್ಡಿ ರಾಮುಲು ಒಗ್ಗೂಡಿಸೋದಕ್ಕೆ ಮುಂದಾಗಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರೀಗ ತಮ್ಮ. ಸೋಮಶೇಖರ್ ರೆಡ್ಡಿ ಕೆಲ ಬಿಜೆಪಿ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ. ರೆಡ್ಡಿ ರಾಮುಲು ಒಂದಾದರೆ 3-4 ಕ್ಷೇತ್ರಗಳಲ್ಲಿ ಜಯದ ನಿರೀಕ್ಷೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಎಸ್ ಮಸೂದ್, ಈಗ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಹತ್ತಿರ ಆದರೆ ಶ್ರೀರಾಮುಲು ಅವ್ರಿಗೆ ಏನು ತೊಂದರೆ, ಅವ್ರಿಗೆ ಯಾಕೆ ಟಿಕೆಟ್ ಮಿಸ್ ಆಗುತ್ತೆ, ಏನು ಲೆಕ್ಕಾಚಾರ ಇದು? ಅರವಿಂದ್, ರೆಡ್ಡಿ ಸಹೋದರರ ಸಂಬಂಧ ಮೊದಲಿಂದಲೂ ಕೂಡ ಈಗ ಒಂದು ವರ್ಷ 1 ವರ್ಷದಿಂದ ಹಳಿಸ್ತಾ ಇರುವಂಥದ್ದು. ಜೊತೆಗೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಕೂಡ ಖಾಸ ದೋಸ್ತಿಯಾಗಿದ್ದಂಥವ್ರು. ಅವರು KRPP ಪಕ್ಷ ಕಟ್ಟದಾಗಿನಿಂದಲೂ ಕೂಡ ಅವರ ಸಂಬಂಧನೂ ಕೂಡ ಹಳಿಸಿದ. ಆ ಹಿನ್ನೆಲೆಯಲ್ಲೇ ಆತಂಕಕ್ಕೆ ಒಳಗಾಗಿರುವಂತಹ ಶ್ರೀರಾಮುಲು ಅವರು ಕಳೆದ 3 ದಿನಗಳಿಂದಲೂ ಕೂಡ ದೆಹಲಿಗೆ ಹೋಗಿದ್ದಾರೆ. ಬಳ್ಳಾರಿ ಲೋಕಸಭೆ ಟಿಕೆಟ್ಗೆ ಅಷ್ಟೇ ಒತ್ತಾಯ ಅಲ್ಲ, ಜನಾರ್ದನ್ ರೆಡ್ಡಿ ಅವರು ವಾಪಸ್ BJPಗೆ ಬಂದರೆ ಅಥವಾ ಅವರ ಪಕ್ಷವನ್ನು ಮೈತ್ರಿ ಮಾಡಿಕೊಂಡ್ರೆ BJP ಜೊತೆ ತಮಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಹುತೇಕ ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ರಾಮುಲು ಇವರ ಸೋಲಿಗೆ ಪರೋಕ್ಷವಾಗಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಪಕ್ಷ ಕೂಡ ಕಾರಣ ಅನ್ನುವಂತಹ ಆತಂಕ, ಒಂದು ಅಭಿಪ್ರಾಯ ಅವರ ಮನಸ್ಸಲ್ಲಿ ಮನೆ ಮಾಡಿದೆ. ಈಗ ಬಳ್ಳಾರಿ ಕ್ಷೇತ್ರದ ಟಿಕೆಟ್ ಕೂಡ ಕೈ ತಪ್ಪುತ್ತೆ ಒಂದು ವೇಳೆ KRPP ಮೈತ್ರಿ ಆದೇ ಇರುವಂಥ ಒಂದು ಆತಂಕ. ಆ ಹಿನ್ನೆಲೆಯಲ್ಲೇ ಒಂದು ಜನಾರ್ದನ್ ರೆಡ್ಡಿಯನ್ನು BJP ಜೊತೆ ವಿಲೀನ ಮಾಡಿಸಬೇಕು ಅಥವಾ ಅವ್ರ ಪಕ್ಷನ ಮೈತ್ರಿ ಮಾಡಿಸಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ BJP ನಾಯಕರಲ್ಲೂ ಕೂಡ ಇದೆ. ಹೈಕಮಾಂಡ್ ಕೂಡ ಒಲವು ತೋರಿದೆ. ಹೈಕಮಾಂಡ್ ಅವರು ನೀವು ವಿಲೀನನೇ ಮಾಡಿಬಿಡಿ ಪಕ್ಷ ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ವಿಲೀನ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಒಪ್ತಾ ಇಲ್ಲ. ಯಾಕೆಂತಂದ್ರೆ ಹೊರಗಡೆ ಇದ್ಕೊಂಡೆ ಮೈತ್ರಿ ಸಪೋರ್ಟ್ ಕೊಡ್ತೀವಿ ಅನ್ನುವಂಥ ಒಂದು ಲೆಕ್ಕಾಚಾರ. ಆದರೆ ರಾಮುಲು ಅವರ ಆತಂಕ ಏನಂದ್ರೆ ಬಳ್ಳಾರಿಯಲ್ಲಿ ತಮಗೆ ಟಿಕೆಟ್ ತಪ್ಪುತ್ತೆ ಅಥವಾ ಟಿಕೆಟ್ ಸಿಕ್ಕಿದ್ರು ಸೋಲಾಗುತ್ತೆ ಅನ್ನುವಂಥ ಒಂದು ಆತಂಕ. ಈ ಆತಂಕಗಳನ್ನ ದೂರ ಮಾಡೋದಕ್ಕೆ ಸೋಮಶೇಖರ್ ರೆಡ್ಡಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸಕ್ಸಸ್ ಆಗುತ್ತಾರೆ ಅದರಲ್ಲಿ ಕಾದು ನೋಡಬೇಕಾಗಿದೆ. ಓಕೆ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.